ಸಿಹಿ ಸುದ್ದಿ ತರ್ತೀರಾ ಸರ್ ಡೆಲ್ಲಿಗೆ ಹೋದ್ಮೇಲೆ ಅಂತ ಡಿಕೆ ಕೇಳಿದಕ್ಕೆ ನನಗೆ ಪ್ರತಿದಿನವೂ ಸಿಹಿ ಸುದ್ದಿ ಅಂದ್ರಲ್ಲ, ಅದಕ್ಕೆ ಸಿದ್ದರಾಮಯ್ಯ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡಲ್ಲ ರೀ, ಹೈಕಮಾಂಡ್ ಫೈನಲ್ ಮಾಡುತ್ತೆ, ಎಲ್ಲವನ್ನೂ ಹೈಕಮಾಂಡ್ ಅವರೇ ನೋಡ್ಕೋತಾರೆ, ಹೈಕಮಾಂಡ್ ತಗೊಳ್ಳೋ ತೀರ್ಮಾನವೇ ಅಂತಿಮ. ನನಗಿಲ್ಲಿ ಕೆಲಸ ಇದೆ, ಸದ್ಯಕ್ಕೆ ನಾನು ಡೆಲ್ಲಿಗೆ ಹೋಗಲ್ಲ, ಹೈಕಮಾಂಡ್ ಕರೆದ್ರಷ್ಟೇ ಹೋಗ್ತೀನಿ ಅಂತ ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರಿಗೆ ಅದನ್ನೇ ಅಂತಿಮ. ನೀವು ಸುಮ್ನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ, ನಂಗೆ ಗೊತ್ತಿಲ್ಲ. ಹೈಕಮಾಂಡ್ ಏನ್ ಹೇಳ್ತದೆ ಅದಕ್ಕೆ ನಾನು ಬದ್ಧ. ಇಲ್ಲಪ್ಪ, ನಾನು ಕರೀದಿನ ಯಾಕೆ ಹೋಗ್ಲಮ್ಮ, ಇಲ್ಲಿ ಕೆಲಸ ಇದೆ, ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ, ಇಲ್ಲಿ ಕರೆದ್ರೆ ಹೋಗ್ತೀನಿ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರಿಗೆ ಅದನ್ನೇ ಅಂತಿಮ. ನೀವು ಸುಮ್ನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ, ನಂಗೆ ಗೊತ್ತಿಲ್ಲ. ಹೈಕಮಾಂಡ್ ಏನ್ ಹೇಳ್ತದೆ ಅದಕ್ಕೆ ನಾನು ಬದ್ಧ. ಇಲ್ಲಪ್ಪ, ನಾನು ಕರೀದಿನ ಯಾಕೆ ಹೋಗ್ಲಮ್ಮ, ಇಲ್ಲಿ ಕೆಲಸ ಇದೆ, ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ, ಇಲ್ಲಿ ಕರೆದ್ರೆ ಹೋಗ್ತೀನಿ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರಿಗೆ ಅದನ್ನೇ ಅಂತಿಮ. ನೀವು ಸುಮ್ನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ, ನಂಗೆ ಗೊತ್ತಿಲ್ಲ. ಹೈಕಮಾಂಡ್ ಏನ್ ಹೇಳ್ತದೆ ಅದಕ್ಕೆ ನಾನು ಬದ್ಧ. ಇಲ್ಲಪ್ಪ, ನಾನು ಓಕೆ, ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಗೆ ಹೊರಟಿದ್ದಾರೆ, ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವ್ರು ಇಲ್ಲಿದ್ದಾರೆ. ಹೋಗ್ತೀರಾ ನೀವು ಒಂದಿದ್ದು, ಕರೀದಲ್ಲೇ ನಾನು ಯಾಕೆ ಹೋಗ್ಲಿ ಅಂದ್ರು. ಬಜೆಟ್ ಇದೆ, ಅದ್ರ ತಯಾರಿಯಲ್ಲಿ ಇದ್ದೀನಿ ಅಂದ್ರು. ಅಂಡ್ ಹೈಕಮಾಂಡೇ ಫೈನಲ್, ಎಲ್ಲವೂ ಅಂತಿಮವಾಗಿ ಡಿಸಿಷನ್ ತಗೊಳ್ಳೋದು ಹೈಕಮಾಂಡೇ ಅಂದ್ರು. ಹೈಕಮಾಂಡೇ ಎಲ್ಲ ಡಿಸಿಷನ್ ತಗೊಳುತ್ತೆ ಅಂತ ಸಿದ್ದರಾಮಯ್ಯ ಅವರೇ ಹೇಳಿದ್ರು. ಅವ್ರ ಮಗ ಮಾತ್ರ ಸುಮ್ಮನಿರುವಂಗೆ ಕಾಣಿಸ್ತಾ ಇಲ್ಲ. ಅವ್ರ ಮಗನೇ ಹೈಕಮಾಂಡ್ ರೀತಿಯಲ್ಲಿ ಆಡ್ತಾ ಇದ್ದಾರೆ ಅಂತ ಡಿ.ಕೆ. ಶಿವಕುಮಾರ್ ಕೂಡ ಕಾಲೆಳ್ದಿದ್ರು, ಅವರೇ ನಮ್ಮ ಹೈಕಮಾಂಡ್ ಅಂತ. ಇದರ ನಡುವೆ ಇಲ್ಲಿ ಸಿದ್ದರಾಮಯ್ಯ, ಅಲ್ಲಿ ಡಿ.ಕೆ. ಶಿವಕುಮಾರ್ ಪರಿಸ್ಥಿತಿ ಈ ರೀತಿಯಾಗಿದೆ. ಮೂಲಗಳ ಮಾಹಿತಿ ಪ್ರಕಾರ ಹಂಗ್ ನೋಡೋದಾದ್ರೆ ಇಲ್ಲಿ ಇಷ್ಟೊಂದು ಕೊತ ಅಂತ ಕುದಿತಾ ಇದೆಯಲ್ಲ, ಸಿಎಂ ಯಾರಾಗ್ತಾರೆ, ಬದಲಾಗ್ತಾರ, ಇವ್ರು ಬರ್ತಾರ ಅಂತ. ಹೈಕಮಾಂಡ್ ಇದ್ರ ಬಗ್ಗೆ ಗೊತ್ತಿದ್ದು ಗೊತ್ತಿಲ್ಲದಂತೆಯೇ ಇದೆ ಅಂತ, ಇದ್ರ ಬಗ್ಗೆ ಚರ್ಚೆನೇ ಆರಂಭ ಮಾಡಿಲ್ಲ ಅಂತ ಮಾಹಿತಿ. ಚರ್ಚೆನೇ ಆರಂಭ ಮಾಡಿಲ್ಲ. ಒಂದು ಎ ಇಂದ ಝೆಡ್ ತನಕ ಒಂದು ಅಕ್ಷರನೂ ಎತ್ತಿಲ್ಲ, ಚಕರ ಎತ್ತಿಲ್ಲ ಅವ್ರುಗಳು. ಎಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿಬಿಟ್ರೆ ಹೆಜ್ಜಿನ ಗುಡಿ ಕಲ್ಲು ಹೊಡೆದಂಗೆ ಅಂತ ಗೊತ್ತಿದೆ ಅವ್ರಿಗೆ. ಅವ್ರು ಆದಷ್ಟು ಇದನ್ನ ದೂರ ಇಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇವರು ಹತ್ರ ತಗೊಂಡೋಕೆ ಟ್ರೈ ಮಾಡ್ತಾ ಇದ್ದಾರೆ. ನೋಡೋಣ ಏನೇನಾಗುತ್ತೆ ಅಂತ. ಮತ್ತಷ್ಟು ಮಾಹಿತಿ ನನ್ನ ಕಲಿಗ್ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಸಿದ್ದರಾಮಯ್ಯ ಇಲ್ಲಿ, ಡಿ.ಕೆ. ಶಿವಕುಮಾರ್ ಅಲ್ಲಿ, ಪರಿಸ್ಥಿತಿಯನ್ನ ಹೇಗೆ ವಿವರಿಸಬಹುದು ಸದ್ಯಕ್ಕೆ? ಎಸ್ ವಿದ್ಯಾ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಪಟ್ಟಣ ಬಿಡ್ತಾ ಸಿಎಂ ಸಿದ್ದರಾಮಯ್ಯ ಅವರ ಬದಲಾವಣೆ ಮಾಡಬೇಕು, ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ನನಗೆ ಭರವಸೆನ ಕೊಟ್ಟಿರುವಂತದ್ದು ಈಗೇನು ಕದ್ದು ಮುಚ್ಚಿರುವಂತಹ ವಿಚಾರ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಒಂದು ಪ್ರಯತ್ನವನ್ನು ಏನೋ ಮುಂದುವರೆಸ್ತಿದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸಮರ್ಥನೆ ಮಾಡ್ಕೊಳ್ತಿರುವಂತದ್ದು ಹೈಕಮಾಂಡ್ ಯಾವ ರೀತಿ ತೀರ್ಮಾನವನ್ನು ಮಾಡುತ್ತೆ ಅದಕ್ಕೆ ನಾನು ಬದ್ಧವಾಗಿದ್ದೇನೆ ಅನ್ನುವಂತ ಮಾತನ್ನು ಹೇಳ್ತಾ ಇದೆ. ಹಾಗಾದ್ರೆ ಹೈಕಮಾಂಡ್ ಇಬ್ಬರ ನಡುವೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಒಪ್ಪಂದದ ಮಾತುಕತೆ ಆಗಿದೆಯಾ ಆಗಿಲ್ವಾ ಅನ್ನೋದು ಕೂಡ ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಇದರ ನಡುವೆ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿರುವಂತಹ ಹೇಳಿಕೆಗಳು ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಕೆಂಗನಿಗೆ ಗುರಿಯಾಗಿರುವಂತದ್ದು. ಜೊತೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲೇಬೇಕು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿನ ಪಡೆದುಕೊಳ್ಳಲೇಬೇಕು ಅನ್ನೋ ಹಠದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇರುವಂತದ್ದು. ಹೀಗಾಗಿ ಹೈಕಮಾಂಡ್ ನಾಯಕರು ಇಬ್ಬರನ್ನೂ ಕರೆದು ಮಾತನಾಡಿಸುತ್ತೆ ಅನ್ನುವಂತ ವಿಶ್ವಾಸದಲ್ಲಿ ಇದ್ದಂತ ಡಿ.ಕೆ. ಶಿವಕುಮಾರ್ ಅವರು ಇದೀಗ ದೆಹಲಿ ಪ್ರವಾಸವನ್ನ ಕೈಗೊಳ್ತಿದ್ದಾರೆ. ಅದರಲ್ಲೂ ಕೂಡ ಅಸ್ಸಾಂ ಚುನಾವಣೆಯ ಒಂದು ವೀಕ್ಷಕರಾಗಿರೋದ್ರಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ಇದೇ ಒಂದು ಸಂದರ್ಭವನ್ನ ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಇವಾಗ ದೆಹಲಿ ಪ್ರವಾಸವನ್ನು ಕೈಗೊಳ್ತಿದ್ದಾರೆ. ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೆ ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ನಾಯಕತ್ವ ಪೊಲಿಟಿಕ್ಸ್ ಬಗ್ಗೆ ಚರ್ಚೆ ಮಾಡುವಂತದ್ದು ಸಹಜವಾಗಿರುತ್ತೆ. ಯಾಕಂದ್ರೆ ನನಗೆ ಅವಕಾಶ ಮಾಡಿಕೊಡಿ ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಸ್ತಾಪ ಮಾಡುವಂತ ಚರ್ಚೆ ಈಗ ಶುರುವಾಗಿರುವಂತದ್ದು. ಕಳೆದ ಬಾರಿ ರಾಹುಲ್ ಗಾಂಧಿ ಅವರು ಕೂಡ ರಾಜ್ಯಕ್ಕೆ ಬಂದ ಸಂದರ್ಭದಲ್ಲೂ ಕೂಡ 2 ನಿಮಿಷ ಮಾತಾಡಿದ್ರು. ಅವಾಗೂ ಕೂಡ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಹೈಕಮಾಂಡ್ ಮುಂದೆ ಎಲ್ಲವನ್ನೂ ಕೂಡ ಬಿಚ್ಚಿಡುವಂತ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ರೆ ಅವರಿಗೆ ಒಂದು ಆಸೆ ಇದೆ, ಕನಸಿದೆ, ಕನಸಿಗೆ ಸಹಕಾರ ಕೊಡಿ ಅನ್ನೋ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪರ
ಶಾಸಕರು ಕೂಡ ಕೂಗನ್ನ ಎತ್ತಿರುವಂತದ್ದು. ಹೀಗಾಗಿ ಈ ಪ್ರವಾಸ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಇತ್ತ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಿರುವಂತದ್ದು, ಹೈಕಮಾಂಡ್ ಕರೆದ್ರೆ ನಾನು ದೆಹಲಿಗೆ ಹೋಗ್ತೇನೆ, ಕರೆದೇ ಇದ್ರೆ ಯಾಕೆ ಹೋಗ್ಬೇಕು ಅನ್ನುವಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರನ್ನೇ ನಾ ಕೊಡೆ ನೀ ಬಿಡಿ ಅನ್ನುವಂತ ಫೈಟ್ ಮತ್ತಷ್ಟು ಜೋರಾಗ್ತಿದೆ ಅಂತ ಹೇಳ್ಬೋದು ವಿದ್ಯಾ. ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ. ಕುಟುಂಬದವರ ಬ್ಯಾಟಿಂಗ್, ಬಣದವರ ಬ್ಯಾಟಿಂಗ್ ಜೋರಾಗ್ತಾ ಇದೆ. ಇದರ ನಡುವೆ ಡೆಲ್ಲಿ ಪರೇಡ್ ಆರಂಭ ಆಗಿದೆ.